3 ಜನದಲ್ಲಿ ಒಬ್ಬ ಆಗಬೇಕಿತ್ತು, ಅದಕ್ಕೆ ಅವಕಾಶ ಸಿಕ್ತು. ನಂತರ 3ರಲ್ಲಿ ಒಬ್ಬ ಆಗಬೇಕಿತ್ತು, ಅದು ಭಗವಂತನ ಆಶೀರ್ವಾದ. ಅಷ್ಟು ದೊಡ್ಡ ಭವ್ಯವಾದ ಮಂದಿರಕ್ಕೆ ನಾನು ಅನ್ನೋದಕ್ಕಿಂತ ನನ್ನ ಹತ್ರ ಮೂಲ ವಿಗ್ರಹ ಮಾಡಿಸ್ಕೊಂಡಿದ್ದಾರೆ ಅನ್ನೋದು ಭಾಳ ದೊಡ್ಡ ವಿಷಯ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದ ಜನತೆ ಅದನ್ನು ಇಷ್ಟಪಡ್ತಾ ಇರೋದಾಗಲಿ, ನಿಮ್ಮೆಲ್ಲರ ಪ್ರೀತಿ ಆಗಲಿ, ಇದನ್ನು ನೋಡಿ ನನಗೆ ಒಂದು ಆಶ್ಚರ್ಯನೇ ಆಗಿದೆ. ಇಷ್ಟೊಂದು ಪ್ರೀತಿ ನೀವು ಲಲ್ಲನ ಮೇಲೆ ಇಟ್ಟಿರುವಂಥದ್ದು, ರಾಮರಾಗಿ ನಾವು ಕಾಯ್ದಿರುವಂಥ ವಿಷಯ ನನಗೆ ಶಬ್ದಗಳೇ ಸಾಲ್ತಾ ಇಲ್ಲ. ನೀವು ತೋರಿಸ್ತಿರೋ ಪ್ರೀತಿಗೆ ಈ ಒಂದು ನಾನು ಹೇಳಿದಾಗೆ ಒಂದು 8-9-7 ತಿಂಗಳಿಂದ ಎಲ್ಲೂ ನಾನು ಪ್ರಪಂಚದ ಈಚೆ ಕಡೆ ಕಾಣಿಸಿರಲಿಲ್ಲ, ನನಗೆ ಬೇಕಿರಲಿಲ್ಲ. ನಾನೇ ಒಂದು ಸಣ್ಣ ಗೂಡಿನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಬಟ್ ಇಷ್ಟು ಜನ ಇಷ್ಟಪಡ್ತಿರೋ ನನಗೆ ನಿಜವಾಗ್ಲೂ ನಾನು ಊಹಿಸಿರಲಿಲ್ಲ. ನಾನು ಮೈಸೂರಿಗೆ ಅಂದರೆ ಬೆಂಗಳೂರಿಗೆ ಬಂದ ಒಂದು 4-5 ಜನ ಇರ್ತಾರೆ, ನನಗೆ ಮೋಸ್ಟ್ಲಿ ಏನೋ ಕೇಳ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ. ನಾನು ಬರೋದು ಫ್ಲೈಟ್ ಡಿಲೇ ಆಯಿತು, ತಡ ಆಯಿತು. ನಿಮ್ಮನ್ನೆಲ್ಲರನ್ನೂ ಕಾಯಿಸ್ತೆ, ದಯವಿಟ್ಟು ಕ್ಷಮಿಸಿ. ಜೊತೆಗೆ ನನಗಲ್ಲಿ ನಿಮ್ಮ ಜೊತೆ ಮಾತಾಡಲಿಕ್ಕೂ ಆಗಲಿಲ್ಲ, ಅದಕ್ಕೂ ಕ್ಷಮಿಸಿ. ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ನನ್ನ ಈ ಒಂದು ಪಯಣ ಲಲ್ಲನ ಮೂರ್ತಿಯ ಜೊತೆ ನಿಮ್ಮ ಜೊತೆ ಎಲ್ಲರ ಜೊತೆ ಹಂಚ್ಕೊಳ್ಬೇಕಾಗುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.